ಯುದ್ಧ ಖಚಿತ, ಪಾಕ್ಗೆ ಬುದ್ಧಿ ಕಲಿಸೋದು ನಿಶ್ಚಿತ. ಭಾರತ ಪಾಕಿಸ್ತಾನದ ಗಡಿಗುದ್ದಾಟ ನೋಡಿದ್ರೆ ಈ ಮಾತು ಪಕ್ಕ ಆಗೋ ಲಕ್ಷಣ ದಟ್ಟವಾಗಿದೆ. ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ನಡೆಸಿದ ಬಳಿಕ ಭಾರತ ಸೇನೆ ಸರ್ವಸನ್ನದ್ಧವಾಗಿದೆ. ಇಂಡಿಯಾದ ಆರ್ಮಿ ಕಂಡು ಪಾಕ್ಗೆ ಪುಕ ಶುರುವಾಗಿದೆ. ಕಳೆದೊಂದು ವಾರದಿಂದಲೂ ಪ್ರಧಾನಿ ಮೋದಿ ಒಂದರ ಮೇಲೊಂದು ಸಭೆ ನಡೆಸುತ್ತಿದ್ದಾರೆ. ನಿನ್ನೆ ಕೂಡ ಸೇನಾಧಿಕಾರಿಗಳ ಜೊತೆಗೆ ಮಾತುಕತೆ ನಡೆಸಿ ಆರ್ಮಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಉಗ್ರ ಕೃತ್ಯಕ್ಕೆ ತಕ್ಕ ಉತ್ತರ ನೀಡುವುದೇ ಭಾರತದ ದೃಢ ಸಂಕಲ್ಪವಾಗಿದೆ. ನಮಗೆ ನಮ್ಮ ಸೇನಾ ಪಡೆಗಳ ಮೇಲೆ ಸಂಪೂರ್ಣ ವಿಶ್ವಾಸವಿದೆ. ಯಾವ ರೀತಿ ಉತ್ತರ ಕೊಡಬೇಕೋ ಎಲ್ಲ ನೀವೇ ನಿರ್ಧರಿಸಿ. ಟಾರ್ಗೆಟ್ ಹಾಗೂ ಸಮಯವನ್ನ ನೀವೇ ನಿರ್ಧಾರ ಮಾಡಿ. ಯಾವ ರೀತಿ ಕಾರ್ಯಾಚರಣೆ ಮಾಡಬೇಕು ನೀವೇ ನಿರ್ಧರಿಸಿ. ಭಯೋತ್ಪಾದನೆ ನಿರ್ಮೂಲನೆ ಮಾಡೋದು ನಮ್ಮ ಬದ್ಧತೆಯಾಗಿದೆ. ಹೀಗಂತ ಮೋದಿ ಸೇನಾಧಿಕಾರಿಗಳ ಜೊತೆಗಿನ ಸಭೆಯಲ್ಲಿ ಸೇನೆಗೆ ಪರಮಾಧಿಕಾರ ಕೊಟ್ಟಿದ್ದಾರೆ. ಉಗ್ರರ ವಿರುದ್ಧ 3 ಸೇನೆಯ ಮೆಗಾ ಆಪರೇಷನ್ ಪಕ್ಕಾ. ಪಾಕಿಸ್ತಾನಕ್ಕೆ ಭಾರತ ನೌಕಾಪಡೆ ಮತ್ತೊಂದು ಎಚ್ಚರಿಕೆ. ಉಗ್ರರ ವಿರುದ್ಧ ಮೆಗಾ ಆಪರೇಷನ್ಗೆ ಭಾರತೀಯ ಸೇನೆಗಳು ಭರ್ಜರಿ ಪ್ಲಾನ್ ಮಾಡಿಕೊಂಡಿವೆ. ಉಗ್ರರ ವಿರುದ್ಧ 3 ಸೇನೆಯ ಮೆಗಾ ಆಪರೇಷನ್ ಪಕ್ಕಾ ಎನ್ನಲಾಗಿದೆ. ಈ ನಡುವೆ ನೌಕಾಪಡೆ ನಮ್ಮ ಗುರಿ ದೂರ ಇಲ್ಲ, ಸಮುದ್ರ ಅಷ್ಟೊಂದು ವಿಶಾಲವಿಲ್ಲ ಅಂತ ಟ್ವೀಟ್ ಮಾಡಿದೆ. ಈ ಮೂಲಕ ಪಾಕ್ಗೆ ಖಡಕ್ ಎಚ್ಚರಿಕೆ ರವಾನಿಸಿದೆ. ಹಾಗಿದ್ರೆ ಭಾರತದ 3 ಪಡೆಗಳ ಮುಂದಿನ ನಡೆ ಹೇಗಿರಲಿದೆ ಅನ್ನೋದನ್ನ ನೋಡೋದಾದ್ರೆ, ಮೊದಲ ಸಾಧ್ಯತೆ ಏನಂದ್ರೆ 3 ಸೇನಾ ಪಡೆಗಳು ಯುದ್ಧದ ಬಗ್ಗೆ ನಿರ್ಧಾರ ಮಾಡಲಿವೆ. ಗಡಿ ಮತ್ತಷ್ಟು ಬಲಪಡಿಸಿ ನಂತರ ಮುಂದಿನ ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆ ಕೂಡ ಆಗಿದೆ. ಇನ್ನು ಇದರ ಹೊರತು ನೋಡಿದ್ರೆ ಸೇನಾ ಪಡೆಗಳು ಪಾಕಿಸ್ತಾನದ ನಡೆಯನ್ನ ಕಾದು ನೋಡುವ ತಂತ್ರ ಅನುಸರಿಸಲಿವೆ. ಒಂದೇ ವಾರದಲ್ಲಿ 6 ಬಾರಿ ಕದನ ವಿರಾಮ ಉಲ್ಲಂಘನೆ. ಯುದ್ಧಕ್ಕೆ ಕಾಲ್ ಕೆರೆದು ಬರ್ತಿರೋ ಪಾಕಿಸ್ತಾನ. ಪಾಕ್ ಭಾರತ ಸೇನೆ ದಾಳಿ ನಡೆಸೋ ಆತಂಕದಲ್ಲಿ ನಿತ್ಯ ನರಳಾಡ್ತಿದೆ. ಆದರೆ ಅವರ ಸೇನೆ ನಡೆಸ್ತಾ ಇರೋ ಪುಂಡಾಟ ಮಾತ್ರ ಇನ್ನೂ ನಿಂತಿಲ್ಲ. 1 ವಾರದ ಅವಧಿಯಲ್ಲೇ 6 ಬಾರಿ ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘಿಸಿದೆ. ಏಪ್ರಿಲ್ 22ರಂದು ಪಾಕ್ ಸೇನೆ ಉರಿ ಹಾಗೂ ಪಹಲ್ಗಾಮ್ ಮೇಲೆ ದಾಳಿ ಮಾಡಿದೆ. ಇದಾದ 2 ದಿನದ ನಂತರ ಅಂದ್ರೆ 24ನೇ ತಾರೀಖು ಲೀಪಾ ವ್ಯಾಲಿಯಲ್ಲಿ ಗುಂಡಿನ ದಾಳಿ ನಡೆಸಿದ್ರು. ಇಷ್ಟೇ ಅಲ್ಲದೆ ಏಪ್ರಿಲ್ 26ರಂದು ನೀಲಂ ದೊಡ್ಮಾರಿ ಗಲಿಯಲ್ಲಿ ಕದನ ವಿರಾಮ ಉಲ್ಲಂಘನೆಯಾಗಿದೆ. ಇದಾದ ಮಾರನೇ ದಿನ ಪೂಂಚ್, ಕುಪ್ವಾರಾದಲ್ಲಿ ಮತ್ತು ಏಪ್ರಿಲ್ 28ರಂದು ಕುಪ್ವಾರಾ ಹಾಗೂ ಬಾರಾಮುಲ್ಲಾದಲ್ಲಿ ದಾಳಿ ನಡೆಸಿದ್ರು. ಏಪ್ರಿಲ್ 29ಕ್ಕೆ ಸುಂದರ್ಬನಿ, ಅಕ್ನೂರ್, ನೌಶೇರಾದಲ್ಲಿ ಕದನ ವಿರಾಮ ಉಲ್ಲಂಘನೆಯಾಗಿದೆ. ಇಷ್ಟೇ ಅಲ್ಲದೆ ಇವತ್ತು ಮಧ್ಯಾಹ್ನ ಪರ್ಗವಾಲ್ ಸೆಕ್ಟರ್ನಲ್ಲಿ ಗುಂಡಿನ ದಾಳಿ ಮಾಡಿದೆ. ಹೀಗಾಗಿ ಪಂಜಾಬ್ ಸರ್ಕಾರ ಪಾಕ್ ಡ್ರೋನ್ ಮೇಲೆ ಕಣ್ಣಿಟ್ಟಿದೆ. ಪಂಜಾಬ್ ಗಡಿಯಲ್ಲಿ ಆಂಟಿ ಡ್ರೋನ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಬೂದಿ ಮುಚ್ಚಿದ ಕೆಂಡದಂತಿರೋ ಯುದ್ಧದ ಸ್ಥಿತಿ ಸ್ಫೋಟಗೊಳ್ಳೋ ಲಕ್ಷಣ ಕಾಣ್ತಾ ಇದೆ. ಪಾಕ್ ಸರ್ಕಾರ ಕೂಡ 24 ಗಂಟೆಯೊಳಗೆ ಇಂಡಿಯಾ ದಾಳಿ ಮಾಡೋ ಸಾಧ್ಯತೆ ಇದೆ ಅಂತ ಭಯಗೊಂಡಿದೆ. ಈ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಷ್ಯಾ ಪ್ರವಾಸ ರದ್ದು ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9.